ಪ್ರಪಂಚದಲ್ಲಿ ಬಹಳ ಜನ ಒಳ್ಳೆ ಜನ. ಅವರು ಧರ್ಮದಂತೆ ಇರ್ತಾರೆ, ನ್ಯಾಯಯುತವಾಗಿರ್ತಾರೆ, ತಮ್ಮ ಬದುಕನ್ನು ಬಹಳ ಸೊಗಸಾಗಿಟ್ಟುಕೊಂಡಿರ್ತಾರೆ. ಆದರೆ ಏನಾಗತ್ತೆ ಅಂತ ಅಂದರೆ, ಅವರು ಯಾರ ಜೊತೆಗೆ ಇರ್ತಾರೋ ಅವರು ತಪ್ಪು ಮಾಡ್ತಾರೆ, ಅವರು ಅಪರಾಧ ಮಾಡ್ತಾರೆ, ಅವರ ಯೋಚನೆಗಳು ಸರಿ ಇರೋದಿಲ್ಲ. ನಾವು ತಪ್ಪು ಮಾಡಿಲ್ಲ, ನಮ್ಮ ಯೋಚನೆಯಲ್ಲೇನೂ ಕಶ್ಮಲ ಇಲ್ಲ, ನಾವು ಚೆನ್ನಾಗಿ ಬದುಕ್ತಾ ಇದ್ದೀವಿ, ನ್ಯಾಯಯುತವಾಗಿ ಬದುಕ್ತಾ ಇದ್ದೀವಿ ಅಂತ ಅಂದುಕೊಂಡು ಕುಳಿತುಕೊಳ್ಳುವಂತಿಲ್ಲ ಅಂತ ಒಬ್ಬ ವಿವೇಕಿ ಹೇಳ್ತಾನೆ ರಾಮಾಯಣದಲ್ಲಿ. ಏನದು ಅಂತ ಅಂದರೆ, ನೀವು ಸರಿ ಇರಬಹುದು, ನಿಮ್ಮ ಜೊತೆಗಿರುವವರು ಸರಿ ಇಲ್ಲದೇ ಇದ್ದರೆ ಅವರ ಅಪರಾಧದ ಪಾಲು ಅದು ನಿಮಗೂ ಬರುತ್ತೆ, ನೀವು ಪಾಪಿಗಳಾಗುತ್ತೀರಿ ಅಂತ ಅಂದರೆ ಅದು ಲೌಕಿಕದಲ್ಲೂ ಪಾಪಿಗಳಾಗುತ್ತೀವಿ ಮತ್ತು ಅಲೌಕಿಕದಲ್ಲೂ ಪಾಪಿಗಳಾಗುತ್ತೀವಿ ಅಂತ. ಹಾಗಾಗಿ ನಾವು ಚೆನ್ನಾಗಿದ್ದರಷ್ಟೇ ಸಾಲದು, ನಾವು ಚೆನ್ನಾಗಿದ್ದವರ ಜೊತೆಗಿರಬೇಕಾದದ್ದು ಕೂಡ ಬದುಕು ಚೆನ್ನಾಗಿರೋದಕ್ಕೆ ಅತ್ಯಂತ ಮುಖ್ಯವಾದದ್ದು. ಬಹವ ಸಾಧವೋ ಲೋಕೆ ಯುಕ್ತಾ ಧರ್ಮ ಮನುಷ್ಠಿತಾ ಪರೇಶಾಂ ಅಪರಾಧೇನ ವಿನಷ್ಠಾ ಸಪರಿಚ್ಛದಾ. ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ. ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು. ಇಂದೇ ಕರೆ ಮಾಡಿ 8050124365.